ನೋಡಿ, ಸಿದ್ದರಾಮಯ್ಯನವರನ್ನು ಕೆಡವೋದಕ್ಕೆ ಸ್ಕೆಚ್ ಏನಾದರೂ ಆಗ್ತಾ ಇದ್ದಾರೆ ಅಂತ ಡೌಟ್ ಬರ್ತಾ ಇದೆ ವೀಕ್ಷಕರೇ. ಈಗ ವಕ್ಫ್ ಕೋಲಾಹಲ ಮಾಡಿಬಿಡ್ತದು. ಒಂದು ರೀತಿಯಲ್ಲಿ ಸರ್ಕಾರದ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತು. ಅದು ಕಾನೂನಾಗಿರ್ಬೋದು, ಗೆಜೆಟ್ ಆಗಿರ್ಬೋದು, ಅದು ಬೇರೆ ವಿಚಾರ. ನೀವು ರಾತ್ರಿ ಬೆಳಗ್ಗೆದ್ದಾಗ ಇದು ಜಾಗ ನಿಂದಲ್ಲಪ್ಪ ಅಂತ ಹೇಳಿದಾಗ ಯಾರಾದರೂ ಬಿಡ್ತಾರಾ? ಅದೇ ರೀತಿ ಈಗ ಸಿದ್ದರಾಮಯ್ಯನವ್ರಿಗಿರುವಂಥ ಹೆಸರೇನು? ಅನ್ನರಾಮಯ್ಯ. ಅನ್ನ ಕೊಟ್ಟಿದ್ದು ನಾನು ಅಂತ ಹೇಳ್ತಾರೆ, ಅಕ್ಕಿ ಕೊಟ್ಟಿದ್ದು ನಾನು ಅಂತ ಹೇಳ್ತಾರೆ. 10 kg ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾರೆ. ಕೊಟ್ರಪ್ಪ 10 kg, ಬಡವರು ಯಾರು ಹಸಿವೆಯಲ್ಲಿ ಮಲಗಬಾರ್ದು, ನನ್ನ ಆಸೆ ಅಂತೆಲ್ಲ ಹೇಳಿದರು. ಈಗ ರಾಜ್ಯ ಸರ್ಕಾರ ಹೊಸ ಆಪರೇಷನ್ ಆರಂಭ ಮಾಡಿದೆ. ಆದರೆ ಇದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ. CM ಸಿದ್ದರಾಮಯ್ಯ, ಆಹಾರ ಸಚಿವ KH ಮುನಿಯಪ್ಪ ಆಪರೇಷನ್ ನೇತೃತ್ವ ವಹಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಏನು ಅಂತಂದರೆ, ಅಚಾನಕ್ಕಾಗಿ BPL ಕಾರ್ಡ್ ರದ್ದಾಗ್ತಾ ಇದೆ. ರದ್ದಾಗಬೇಕಿಲ್ಲ ಅಂತಲ್ಲ, ಯಾರೆಲ್ಲ ಅದರ ನೆಗೆಟಿವ್ ಬೆನಿಫಿಟ್ ಪಡೀತಾ ಇದ್ದಾರೆ, ಶ್ರೀಮಂತರು, ಮನೆ ಮಠ ಎಲ್ಲ ಸಖತ್ತಾಗಿರೋರು, ಆದಾಯಕ್ಕೆ ಮೀರಿ ಆಸ್ತಿ ಇರೋರು, ಅವ್ರದ್ದು ರದ್ದಾಗಬೇಕು. ಅದಕ್ಕೊಂದು ಕ್ರಮ ಇರುತ್ತೆ. ಈಗ ಹೆಂಗೆ ರದ್ದು ಮಾಡಿದ್ದಾರೆ ಅಂತಂದರೆ, ನಾಳೆಯಿಂದ 10 ಲಕ್ಷ ಇಲ್ಲ, ಪಾಪ ಬಡವರೆಲ್ಲ ಅಳ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದರ ನೆಗೆಟಿವ್ ಇಂಪ್ಯಾಕ್ಟ್ ತಗೊಳ್ಳೋರ್ದು ರದ್ದಾಗಬೇಕು. ಹಾಗಿದ್ರೆ ನಿಮಗೆ ಒಂದು ಕ್ರಮ ಇಲ್ವಾ? ನೋಡಿ, ಈ ತಾಯಿಯೆಲ್ಲ ಯಾಕೆ ಆಳಬೇಕು ರದ್ದು ಮಾಡಿದ್ದಾರೆ ಅಂಥೇಳಿ? ನನಗನ್ಸುತ್ತೆ ಸ್ವಪಕ್ಷೀಯರ ಏನಾದರೂ ಸ್ಕೆಚ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ, ಕೆಟ್ಟ ಹೆಸರು ಬರಲಿ ಅಂತೇಳಿ. ಗೊತ್ತಿಲ್ಲ ನನಗೆ. ಈ ರಿಪೋರ್ಟ್ ನೋಡಿ. ಇದು ರೇಷನ್ ಕಾರ್ಡ್ ಆಗೋದು ಒಂದು, ಅದು ರೇಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿಗಟ್ಟು ಮಾಡಿ ಪುಣ್ಯ ಪಡಿದ್ದಾರೆ. ರಾಜ್ಯದಲ್ಲಿ ಬಡವರ ತಟ್ಟೆಗೆ ಕೈ ಹಾಕಿದ ಕಾಂಗ್ರೆಸ್. ಕರ್ನಾಟಕದ 10 ಲಕ್ಷ BPL ಕಾರ್ಡ್ಗಳಿಗೆ ಆಪತ್ತು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ವಿವಾದಿತ ಕೆಲಸಕ್ಕೆ ಕೈ ಹಾಕಿದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ, ಅನ್ನಭಾಗ್ಯಕ್ಕೆ ಅಕ್ಕಿ ಕೊಡಲಾಗದೆ ಪೆಕ ಒದ್ದಾಡ್ತಿರೋ ಸರ್ಕಾರ ರಾಜ್ಯದಲ್ಲಿ ಅಕ್ರಮ ದಾಖಲೆ ನೀಡಿ BPL ಪಡಿತರ ಚೀಟಿ ಪಡೆದುಕೊಂಡವರ ಪತ್ತೆಗೆ ಮುಂದಾಗಿದೆ. ಕರ್ನಾಟಕದಲ್ಲಿ 10 ಲಕ್ಷ BPL ಕಾರ್ಡ್ಗಳಿಗೆ ಆಪತ್ತು ಎದುರಾಗಿದೆ. ಆದರೆ ಅಸಲಿ ಬಡವರ BPL ಕಾರ್ಡ್ಗಳಿಗೂ ರೇಷನ್ ಸಿಗ್ತಾ ಇಲ್ಲ. ಆದ್ದರಿಂದ ಪಡಿತರ ಅಂಗಡಿಗಳಲ್ಲಿ ಅಕ್ಕಿ ಸಿಗದೆ ಕಣ್ಣೀರು ಹಾಕೋದು ಕಾಮನ್ ಆಗಿತ್ತು. ಇದು ರೇಷನ್ ಕಾರ್ಡ್ ಆಗೋದು ಒಂದು, ಅದು ರೇಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿಗಟ್ಟು ಮಾಡಿ ಪುಣ್ಯ ಪಡಿದ್ದಾರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರೇಷನ್. ನಮ್ಮ ಬಡವ್ರ ಹೊಟ್ಟೆ ನಡೆದ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ. ನಮಗೆ ಬಡವ್ರನ್ನ ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್. ಇಷ್ಟೆಲ್ಲ ಆಗ್ತಿದ್ರು ಕೂಡ CM ಸಿದ್ದರಾಮಯ್ಯ, ಆಹಾರ ಮಂತ್ರಿ ಮುನಿಯಪ್ಪ ಮಾತ್ರ ಸಮರ್ಥನೆಗೆ ನಿಂತರು. 1 ರೂಪಾಯಿ ಅಕ್ಕಿ ಕೊಟ್ಟವ್ರು ಯಾರು? ಆಮೇಲೆ ಫ್ರೀಯಾಗಿ ಅಕ್ಕಿ ಮಾಡಿದವ್ರು ಯಾರು? 7 kg ಅಕ್ಕಿ ಕೊಟ್ಟವ್ರು ಯಾರು? ಹೇಳ್ಬೇಕಲ್ಲ. BJP ಅವರು ಮಾಡಿದಾರ? BPL ಕಾರ್ಡು ರದ್ದಾಗಿಲ್ಲ, APL ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಈಗ BPL ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇ ಕೆಲವರು BPLಗೆ ಅರ್ಹರಲ್ದವ್ರು ಇದ್ದಾರೆ. ನಾವು ಬಡವರ ಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ನಾಟ್ BJP. ಯಾವತ್ತಾದ್ರೂ BJP ಅವರು ಬಡವರ ಪರವಾಗಿರೋದಕ್ಕೆ ಸಾಧ್ಯನಾ? ಗ್ಯಾರಂಟಿ ಯೋಜನೆಗಳು ಮಾಡೋದನ್ನು. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಡಬೇಕಿದ್ದ BJP ನಾಯಕರು ಪರಸ್ಪರ ಕಿತ್ತಾಟದಲ್ಲಿ ಮುಳುಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಮೇಲೆ ಹೇಳೋ ರೀತಿಯಲ್ಲಿ ಗತ್ತಿತ್ತಲ್ಲ ಒಂಥರ, ನಾನು ಸೀನಿಯರ್ ರೀ, ಕಟ್ಟಿಲ್ವಾ, ನಂದಿಲ್ಲ ಜವಾಬ್ದಾರಿ, ಸೀನಿಯಾರಿಟಿ ಇಲ್ವಾ, ಅಂದರೆ ಒಂಥರ ನಾನು ಮಂತ್ರಿ ಆಗಬೇಕು ಅಂತ ಈಗ ನರೇಂದ್ರ ಸ್ವಾಮಿ ಹೇಳಿದ್ದಾರಲ್ಲ, ಇಂಥ ತುಂಬ ಜನ ಇದ್ದಾರೆ. ನಂಬರ್ 1 B ನಾಗೇಂದ್ರ, ಬಳ್ಳಾರಿಯಿಂದ ಅವ್ರನ್ನ ತಗೋತೀವಿ ಅಂತ ಆಲ್ರೆಡಿ ಹೇಳಿ ಆಗಿದ್ದು. PM ನರೇಂದ್ರ ಸ್ವಾಮಿ, ಮಳವಳ್ಳಿ, M ಶಿವಲಿಂಗೇಗೌಡರು, ಅರಸೀಕೆರೆ JDS ಬಂದವರು, ವಿಜಯಾನಂದ ಕಾಶಪ್ಪನವರು ಹುನಗುಂದ, 2A ಹೋರಾಟ ಇವ್ರದ್ದೇ, ಲಕ್ಷ್ಮಣ್ ಸವದಿ ಅಥಣಿ, BJP ಟಿಕೆಟ್ ಸಿಗದೆ ಬಂದಂಥವರು, M ಕೃಷ್ಣಪ್ಪ ವಿಜಯನಗರ, ಸಿದ್ದರಾಮಯ್ಯನವರ ಪರಮಾಪ್ತರು,
ವಿನಯ್ ಕುಲಕರ್ಣಿ ಧಾರವಾಡ ಕಾಯ್ತಾ ಇದ್ದಾರೆ ಮಂತ್ರಿಗಿರಿ ಯಾವಾಗ ಸಿಗತ್ತೆ ಅಂತೇಳಿ. ಕೆ ಹರಿಪ್ರಸಾದ್ ಪರಿಷತ್ ಸದಸ್ಯ, ಇವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತಂದರೆ ಸಿದ್ದರಾಮಯ್ಯನವರಿಗೆ ಬೇರೆ ವಿರೋಧ ಪಕ್ಷನೇ ಬೇಡ, ಇವರೊಬ್ಬರೇ ಸಾಕು. ಅಜಯ್ ಸಿಂಗ್ ಜೇವರ್ಗಿ, ಧರ್ಮಸಿಂಗ್ ಅವರ ಮಗ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ 3 ಬಾರಿ ಗೆದ್ದರು, ಇವರು 3 ಬಾರಿ ಗೆದ್ದರು, ಅವರು 2 ಬಾರಿ ಮಿನಿಸ್ಟರ್ ಆದರು. ಅಜಯ್ ಸಿಂಗ್ ಅದೊಂದು ಸಣ್ಣ ಬೇಸರ ಇದೆ, ಜೊತೆಗೆ ಹೋದ್ರಪ್ಪ ನಮ್ಮನೇನು ಮಾಡಿಲ್ಲ ಅಂತೇಳಿ. BR ಪಾಟೀಲ್ ಆಳಂದ, ಅಂದು ಇಂದು ಎಂದೆಂದೂ ಸಿದ್ದರಾಮಯ್ಯ ಫಾಲೋವರ್. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಅಂದು ಇಂದು ಎಂದೆಂದೂ ಸಿದ್ದರಾಮಯ್ಯ ಫಾಲೋವರ್. SN ನಾರಾಯಣ ಸ್ವಾಮಿ ಬಂಗಾರಪೇಟೆ, ಮೊನ್ನೆ ಹೇಳೇ ಆಯಿತು ನಾನು ಹಾಗೆ ಆಗ್ತೀನಿ ಅಂತೇಳಿ. DT ರಾಜೇಗೌಡರು ಶೃಂಗೇರಿ, ಒಂದು ಅಪ್ಲಿಕೇಶನ್ ಇವರು ಹಾಕ್ತಾರೆ. BK ಸಂಗಮೇಶ್ ಭದ್ರಾವತಿಯಿಂದ, ಇವರೊಂದು ಅಪ್ಲಿಕೇಶನ್ ಹಾಕ್ತಾರೆ. ಇವರೆಲ್ಲ ಆಸೆ ಇದೆ, ಏನಾಗುತ್ತೆ ಗೊತ್ತಿಲ್ಲ. ಇಷ್ಟೇ ಹಂಚಿರ್ತೀರಾ ನಟೇಶ್ ಅವರೇ? ಹಾಂ, ಇಲ್ಲಲ್ಲ. ಬಡವರಿಗೆ ಹೋಗಿರತ್ತಾ 50-50 ಇದು ಯಾವುದಾದ್ರೂ? ಇಲ್ಲಲ್ಲ. ಮೊನ್ನೆ ಯಾವುದೋ ದೊಡ್ಡ ಸಾಹೇಬರು ಬಂದಿದ್ರು, ಒಬ್ಬರು ಮಹೇಶ್ ಅಂತ, GT ದೇವೇಗೌಡರ ಸಂಬಂಧಿ. 2 ಎಕರೆಗೆ 19 ಸೈಟ್ ಹಂಚಲ್ಪಟ್ಟಿದೆ. ಹೆಂಗೆ? ಬೇರೆಯವ್ರಿಗೆ ಯಾರಿಗೆ ಹಂಗೆ ಸಾಧ್ಯ ಇಲ್ಲಲ್ಲ. ಹಾಂ, ಅದನ್ನೇ ಪ್ರಶ್ನೆ ಮಾಡೋದು. ಯಾರು ಹಂಚಿದ್ದಂತ ಗೊತ್ತಾಗಬೇಕಲ್ಲ, ಫೋಟೋ ತೆಗೆದು ನಾವು ತೋರಿಸ್ಬೇಕಲ್ಲ, ಅದನ್ನು ಮಾಡಿದ್ವಿ. ಅಕ್ರಮವಾಗಿ ಸೈಟ್ ಹಂಚಲು ನಟೇಶ್ ಕಾರಣವಂತೆ ಗಂಗರಾಜ್ ಅವರ ಆರೋಪ. ಇದೆಲ್ಲವನ್ನು ತಿಳಿದುಕೊಂಡೇ ದಾಳಿ ನಡೆಸಿದ್ದ ED ಟೀಮ್. ನಟೇಶ್ ಮನೆ ಮೇಲೆ ED ಟೀಮ್ ದಾಳಿ ಮಾಡಿತ್ತು. ED ಟೀಮ್ಗಾಗಿದ್ರೆ ಬೇರೆ ಏನು ಕೆಲಸ ಇಲ್ವಾ ಅಂತ ನಾವು ಕೇಳಬೇಕಾ? ED ಟೀಮ್ ಒಂದು ಸಂಸ್ಥೆ. ED ಟೀಮ್ ದಾಳಿ ನಡೆಸಿದಾಗ DB ನಟೇಶ್ ಕಾಣೆಯಾಗಿದ್ರಂತೆ. ಅದೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಏನು? ಸ್ವಲ್ಪ ಸಮಯದ ನಂತರ ಮನೆಗೆ ಆಗಮಿಸ್ತಾರೆ ನಟೇಶ್. ಬರೋಬ್ಬರಿ 34 ಗಂಟೆಗಳ ಕಾಲ ಮನೆ ಶೋಧ ಮಾಡಲಾಯಿತು. ನಟೇಶ್ ಅವರೇ, 34 ಗಂಟೆ ಒಂದು ಮನೆ ಶೋಧ ಮಾಡ್ತಾರೆ ಅಂತಂದರೆ ಏನು ಇಟ್ಟಿದ್ದೀರಿ? ED ಟೀಮ್ ವಿಚಾರಣೆ ನಡೆಸಿದ್ರು, ಸಹಕರಿಸಲಿಲ್ವಂತೆ. ಯಾಕೆ ನಟೇಶ್ ಅವರೇ ಸಹಕರಿಸಲಿಲ್ಲ? ಸಹಕರಿಸ್ಬೇಕಲ್ವಾ? ಕಾಮನ್ ಸೆನ್ಸ್ ಇಲ್ವಾ ನಟೇಶು? ಕಾಮನ್ ಸೆನ್ಸ್ ಇಲ್ವಾ? ಯಾವಾಗ ಸಹಕರಿಸಿಲ್ಲ, ಕೂತ್ಕೊಳ್ರಿ ಅಂತೇಳಿ ವಶಕ್ಕೆ ಪಡೆದು ED ಕಚೇರಿಗೆ ಕರೆದೊಯ್ಯಲಾಗಿತ್ತು. ಅಷ್ಟಾಗುವಾಗ ಅಣ್ಣನಿಗೆ ಸ್ವಲ್ಪ ಕೆಲವರ ಮುಂದೆ ಮುಜುಗರ ಆಗಿದೆ, ಕ್ಯಾಮರಾದ ಮುಂದೆ ಬಂದುಬಿಡುತ್ತೆ ಅಂತೇಳಿ. ಏನ್ರಿ ಮಾಧ್ಯಮಗಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತೇಳಿ 928 ಸೈಟನ್ನು ಇನ್ನೂ ಕೂಡ ಅನುಮೋದನೆಯಾಗದ ಕಾನೂನಿನ ಪ್ರಕಾರ ಸೈಟ್ ಹಂಚಿದ ವ್ಯಕ್ತಿ ಪಾಠ ಮಾಡೋದು. ಚೋರ್ ಉಲ್ಟಾ ಕೋತ್ವಾಲ್ ಕೋ ಡಾಂಟೆ ಅಂತ ಹಿಂದಿ ಗಾದೆ ಇದ್ದಂಗೆ. ಅರ್ಥ ಆಯ್ತಲ್ಲ? ನಟೇಶ್ ಅವರೇ ಮತ್ತೊಮ್ಮೆ ನೆನಪಿಸ್ತೀನಿ, ನೀವು ಆಯುಕ್ತ ಆಗಿರ್ಬೋದು, ನೀವು ನಮ್ಮ ನೌಕರ. IAS ಆಗಲಿ IPS ಆಗಲಿ ನೀವೆಲ್ಲರೂ ಕೂಡ ನಮ್ಮ ನೌಕರರು. ಬ್ರಿಟಿಷರನ್ನು ಓಡಿಸಿದ್ದು ಗೊತ್ತಾ? ಅವರು ನಮ್ಮ ಮೇಲೆ ಯಜಮಾನರ ಥರ ದಬ್ಬಾಳಿಕೆ ಮಾಡ್ತಾಯಿದ್ರು, ಅದಕ್ಕೆ ಓಡಿಸಿದ್ವಿ. ನಿಮ್ಮನ್ನು ಕೂರಿಸಿದ್ವಿ. ಅವ್ರನ್ನ ಓಡಿಸಿ ನಿಮ್ಮನ್ನು ಕೂರಿಸಿ ನಿಮ್ಗೆ ಸಂಬಳ ಕೊಟ್ಟು, ನಿಮಗೆ ಒಂದು ಕಾರ್ ಕೊಟ್ಟು, AC ರೂಮ್ ಕೊಟ್ಟು, ಓಡಾಡೋದಕ್ಕೆ TAD ಎಲ್ಲ ಕೊಟ್ಟು, ಎಳ್ನೀರೆಲ್ಲ ಕುಡಿರಪ್ಪ ಅಂತೆಲ್ಲ ಹೇಳಿ ನಿಮಗೆ ಕೊಟ್ಟಿರೋದು, ನಾವು ಸಂಬಳ ಕೊಟ್ಟಿರೋದು. ನೀವು ನೌಕರನ ಥರನೇ ಇರಬೇಕು. ನೆಕ್ಸ್ಟ್